ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಮೃದ್ಧಿ ಚಾನಲ್. ಇವತ್ತಿನ ದಿನ ನಾನು ಬಟಾಣಿಯಿಂದ ಹೇಗೆ ಉಪಯೋಗನ ತಗೋಬಹುದು ಅಂತ ತೋರಿಸ್ತಾ ಇದ್ದೀನಿ. ಬಟಾಣಿ ಸಿಪ್ಪೆನ ನೀವು ಎಸಿಬೇಡಿ. ನೋಡಿ, ನಾನು ಬಟಾಣಿನ ತಗೊಂಡು ಹೀಗೆ ಕಾಳು ಸೆಪ್ರೇಟ್ ಮಾಡ್ತಾ ಇದ್ದೀನಿ. ಹಾಗೆ ಸಿಪ್ಪೆನ ಬೇರೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಸಿಪ್ಪೆನ ವೇಸ್ಟ್ ಅಂತ ಎಸಿಬೇಡಿ. ಇದರಿಂದ ಕೂಡ ನಾವು ಹೊಸ ರೆಸಿಪಿನ ಮಾಡ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿಯಾಗಿ ನಾನು ಒಂದೊಂದೇ ಸಿಪ್ಪೆನ ತಗೊಂಡು ಇಟ್ಕೊಂಡಿದ್ದೀನಿ. ಹೀಗೆ ಎಳೆದಾಗಿರುವಂಥ ಸಿಪ್ಪೆನ ನಾನು ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಸಿಪ್ಪೆನ ಬಿಡಿಸ್ಬೇಕಾಗತ್ತೆ. ನಿಧಾನಕ್ಕೆ ಇಳಿತಾ ನಾವು ಇದನ್ನು ಬಿಡಿಸ್ಬೇಕು. ಅದರ ನಾರನ್ನು ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಬಿಡಿಸ್ಬೇಕಾಗತ್ತೆ. ಅದು ಸೌಂಡ್ ಬರುತ್ತೆ, ಟಕ್ ಟಕ್ ಅಂತ. ಈ ರೀತಿಯಾಗಿ ಬಿಡಿಸಿ ವೇಸ್ಟ್ ಆಗಿರೋದನ್ನು ಚೆಲ್ಲಿ ಹೀಗೆ ಮಧ್ಯಕ್ಕೆ ಮುರಿತಾ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಇಷ್ಟೊಂದಾಗಿದೆ. ಇವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ, ಈ ರೀತಿಯಾಗಿ ಸಿಪ್ಪೆ ಎಲ್ಲ ಬಂದಿದೆ. ಇದು ಸಿಪ್ಪೆ ಕಟ್ ಮಾಡಿ ಮಾಡ್ಬೋದಲ್ಲ ಅಂತ ಕೇಳ್ಬೋದು ನೀವು. ಇದು ಈ ರೀತಿಯಾಗಿ ಮಾಡೋದಕ್ಕೆ ಬರೋದಿಲ್ಲ. ಆ ನಾರು ತಿನ್ನೋದಕ್ಕೆ ಅಗಿಯೋದಕ್ಕೆ ಬರೋದಿಲ್ಲ. ಈ ರೀತಿಯಾಗಿದ್ದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನು ಸೆಪ್ರೇಟ್ ಮಾಡಿ ಇಷ್ಟೊಂದೆಲ್ಲ ಆಗಿದೆ. ಇದು ಬಟ್ಲಲ್ಲಿ ಪ್ಲೇಟಲ್ಲಿ ನಾನು ಹಾಕಿದ್ದೀನಲ್ಲ, ಇಷ್ಟು 2-3 ಜನಕ್ಕೆ ಸಾಕಾಗುತ್ತೆ. ಇದು ನೋಡಿ, ಈ ರೀತಿಯಾಗಿ ಕಾಣ್ತಾ ಇದೆ ನಿಮಗೆ. ಇವಾಗ ತೋರಿಸ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಹಾಕೋಣ. ಬಾಳಿಗೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ ನಾನು. ನೋಡಿ, ಈರುಳ್ಳಿ ಹಸಿ ಮೆಣಸಿನಕಾಯಿ ಭಾಳ ಏನು ಫ್ರೈ ಆಗೋದು ಬೇಡ, ಸ್ವಲ್ಪನೇ ಫ್ರೈ ಆದರೆ ಸಾಕಾಗತ್ತೆ. ಸ್ವಲ್ಪ ಹೀಗೆ ಮಾಡಿದ್ರೆ ಸಾಕು, 2 ನಿಮಿಷದಲ್ಲಿ ಫಟಾಫಟ್ ಅಂತ ನಮಗೆ ರೆಡಿ ಆಗಿಬಿಡುತ್ತೆ. ಈಗ ಸ್ವಲ್ಪ ನಾನು ಬಟಾಣಿ ಕಾಳನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಕಲರ್ಗೆ ಚೆನ್ನಾಗಿರುತ್ತೆ ಅಂತ ಒಂದೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ಬರೀ ಸಿಪ್ಪೆಯಿಂದನೂ ಮಾಡ್ಬೋದು. ಯಾಕೋ ಬಟಾಣಿ ಕಾಳಿರುತ್ತಲ್ಲ, ಸ್ವಲ್ಪ ಹಾಕಿದ್ದೀನಿ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಕಲರ್ಗೆ ಅಂತ. ಜೊತೆಗೆ ಸ್ವಲ್ಪ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಆದರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಹಾಕಿದ ಕೂಡಲೇ ಇದು ಭಾಳ ಫ್ರೈ ಮಾಡೋದೇನು ಬೇಡ, ಸ್ವಲ್ಪನೇ ಫ್ರೈ ಮಾಡಿದ್ರೆ ಸಾಕು. ಇದು ತೊಳೆದಿರೋದ್ರಿಂದ ಸ್ವಲ್ಪ ನೀರು ಅದರಲ್ಲಿ ಉಳ್ಕೊಂಡಿದೆ, ಮತ್ತು ನೀರೇನು ಹಾಕೋದು ಬೇಡ. ಹೀಗೆ ಫ್ರೈ ಮಾಡಿದರೆ ಸಾಕು. 1-2 ನಿಮಿಷದಲ್ಲಿ ಆಗಿಬಿಡುತ್ತೆ. ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇವಾಗ ಇದು ರೆಡಿ ಆಗಿಬಿಟ್ಟಿದೆ. ನೀರಿನ ಅಂಶ ಎಲ್ಲ ಹೋಗಿದೆ. ಇವಾಗ ನೋಡಿ, ಕಲರ್ ಈರುಳ್ಳಿ ಹೇಗೆ ಕಾಣ್ತಾ ಇದೆ, ಸಿಪ್ಪೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬಟಾಣಿ ಕೂಡ ಬೆಂದಿದೆ. ಈಗ ಪ್ಲೇಟ್ಗೆ ನಾನು ಹಾಕ್ತಾ ಇದ್ದೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇಷ್ಟ ಆದರೆ ಮುಗೀತು. ಈ ವಿಡಿಯೋ ಲೈಕ್ ಆದಲ್ಲಿ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದನ್ನು ಸವಿಯೋದಕ್ಕೆ ಈಗ